ಮೊದಲನೇದಾಗಿ ನಂಗೊಂದು ದೊಡ್ಡ ಹೆಮ್ಮೆ ವಿಷಯ, ಆದರೆ ಅಷ್ಟೇ ಬೇಜಾರದ ವಿಷಯ ಅಂತ ಹೇಳ್ಕೊಬೋದು. ತೇಜಸ್ವಿಯವರು ತೀರು ಹೋಗೋ ದಿನ ಕೊನೆಯದಾಗಿ ಕೂತಿದ್ದು ನಮ್ಮ ಅಂಗಡಿನಲ್ಲಿ, ಅಲ್ಲೇ ಇದ್ದ ಚೇರಲ್ಲಿ. ಇಲ್ಲೊಂದು ಚೇರ್ ಇತ್ತು, ಆ ಚೇರ್ ನಾನು ತುಂಬ ದಿವಸ ಇಟ್ಕೊಂಡಿದ್ದೆ, ಮತ್ತು ಅದು ಹೇಗೋ ಮುರಿದೋಗ್ಬಿಡ್ತು. ಅವ್ರ ಮೊಮ್ಮಗಳು ಕೂತಿದ್ರು. ನಾನು ಅವತ್ತು ಕುವೆಂಪು ಅವ್ರ ಬಗ್ಗೆ ಯಾವತ್ತೂ ಮಾತಾಡದೇ ಇರೋ ಒಂದು ತೇಜಸ್ವಿಯವ್ರ ಹತ್ರ ಅವತ್ತು ಮಾತಾಡಿದ್ದೀನಿ. ನನ್ನ ಹತ್ರ ಅವ್ರು ತುಂಬ ವಿಷಯಗಳು ಹೇಳಿದರು ಕುವೆಂಪು ಅವ್ರ ಬಗ್ಗೆ. ನೆಕ್ಸ್ಟ್ ಬಂದಾಗ ಇನ್ನೂ ಹೇಳ್ತೀನಿ ಇರು, ನಾನೀಗ ಮನೆಗೆ ಹೋಗ್ಬೇಕು ಅಂದರು. ಆಯಿತಾ, ಅದೇ ಕೊನೆ ಮಾತು ನಂದು. ಬಹುಶಃ ಅವರು ಅವತ್ತು ಒಂದು 12:15 12:45 ಟೈಮ್ವರೆಗೂ ಇಲ್ಲೇ ಕೂತಿದ್ರು. ಲಾಸ್ಟ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಮ್ಮ ಅಂಗಡಿಲಿ ಕೂತಿರೋದವರು. ಮತ್ತು ಮೂಡಿಗೆರೆಗೆ ಬಂದ್ರವರು ಹೆಚ್ಚು ಕೂತು ಮಾತಾಡ್ತಿದ್ದ ಅಂಗಡಿಗಳು, ತುಂಬ ಅಂಗಡಿಗೆ ವಿಸಿಟ್ ಕೊಟ್ಟಿರ್ಬೋದು. ಒಂದು ನನಗೆ ಗೊತ್ತಿರೋಂಗೆ ಅರವಿಂದನ ಹತ್ರ ಹೋಗ್ತಾಯಿದ್ರು. ಅರವಿಂದ ಈಗಿಲ್ಲ, ಅದು ಬಿಟ್ಟರೆ ನಾಯಕರ ಅಂಗಡಿಗೆ ಹೋಗ್ತಿದ್ರು. ನಾಯಕರ ಅಂಗಡಿ ಅಂದರೆ ಇಲ್ಲಿ ದಯಾನಂದ ನಾಯಕರು ಅಂತಿದ್ದಾರೆ, ಅದು ಗೊಬ್ಬರ ಎಲ್ಲ ಮಾರ್ತಾರೆ ಅವರು. ಅವ್ರ ಅಂಗಡಿಗೆ ಹೋಗಿ ಕೂರ್ತಾಯಿದ್ರು. ಇದೆ. ಅದು ಬಿಟ್ಟರೆ ಕೂತು ಮಾತಾಡ್ತಿದ್ದು ಅಂದರೆ ನಮ್ಮ ಅಂಗಡಿನಲ್ಲಿ, ಅದೊಂದು ನನಗೆ ಹೆಮ್ಮೆ ವಿಷಯ ಆಗಿತ್ತು. ಮತ್ತು ನಾನು ಅವ್ರ ಮನೆಗೆ ಕೆಲವು ಕೆಲಸಗಳಿಗೋಸ್ಕರ ಕರಿತಿದ್ರು, ಹೋಗ್ತಿದ್ದೆ. ಮತ್ತು ಆತ್ಮೀಯವಾಗಿಯೂ ಕರಿತಿದ್ರು. ಬಾಮರೆ ಮನೆಗೆ ಅಂತ ಕರೆದ್ರೂ ನಾನು ಹೋಗ್ತಿದ್ದೆ. ಹಾಗಾಗಿ ಮನೆಯಲ್ಲಿ ನಂಗೆ ಹೆಂಗೆ ವಾತಾವರಣ ಅಂದರೆ ನಮ್ಮನೆ ಅನ್ನೋ ಥರ ವಾತಾವರಣ ಬೆಳೆದೋಗಿತ್ತು. ಫಸ್ಟು ಅವ್ರ ಮನೆಗೆ ಹೋಗಿದ್ದು ನಾನು, ಅವ್ರದ್ದು ಮಾನಿಟ್ರ್ ಹಾಳಾಗಿತ್ತು. ಆವಾಗ ಬಾ ಅಂತ ಫೋನ್ ಮಾಡಿದರು, ಹೋದೆ. ಕೈಯೆಲ್ಲ ನಡ್ಕೊಂಡು ಹೋದೆ. ಹೊತ್ತೋಗಲ್ಲ ಮರೆಯ ಬಿಚ್ಚೋ, ಹೊತ್ತೋದ್ರು ಹೋಗ್ಲಿಕ್ಕೋಣ ಅಂದರು. ಬಿಚ್ಚಿದೆ, ರೆಡಿ ಆಗಿಬಿಡ್ತು. ಹೇಳಲಿಲ್ಲ ನಾನು ರೆಡಿ ಆಗುತ್ತೆ ಅಂತಂದರು. ಅಷ್ಟಾದಮೇಲೆ ಶ್ರೀಮತಿ ಅವ್ರಿಗೆ ಕರೆದ್ರು. ಅವರು ಕರೆದ್ಬಿಟ್ಟು ಇವ್ರಿಗೆ ಉಪ್ಪಿಟ್ಟು ಮಾಡೆ ಅಂತಂದರು. ಆಮೇಲೆ ಅವರೊಟ್ಟಿಗೆ ಉಪ್ಪಿಟ್ಟು ತಿನ್ಕೊಂಡು ಬಂದೆ ಮೊದಲನೇ ದಿನವೇ. ಅದೇ ನನಗೆ ಒಂದು ಹೆಮ್ಮೆ ವಿಷಯ. ಮತ್ತು ಒಂದು ಚಿಪ್ಪು ಚಂದ್ರ ಬಾಳೆಹಣ್ಣು ಕೊಟ್ಟು ಕಳಿಸಿದ್ರು, ಅದನ್ನೂ ಇಲ್ಲಿ ಹಿಡ್ಕೊಂಬಂದ್ಮೇಲೆ ಇಲ್ಲೊಬ್ಬರು ಸ್ವತಂತ್ರ ಹೋರಾಟಗಾರರೊಬ್ಬರಿದ್ರು. ಅವ್ರ ಹೆಸರು ರಮೇಶಣ್ಣ, ಏನು ಹೇಳಿ, ಸ್ವತಂತ್ರ ಹೋರಾಟಗಾರರೊಬ್ಬರು ಬರ್ತಾಯಿದ್ರಲ್ಲ, ಎಂತ ಗೌಡ್ರು ಅಲ್ಲ, ಈ ಕಡೆಯಿಂದ ಬರೋರು, ಹೆಸರು ಮರ್ತೋಗ್ಬಿಡ್ತು, ಇರಲಿ. ಅವ್ರು ಕೇಳಿದರು, ಅಲ್ಲ ರೀ ಭಟ್ರೆ ಎಲ್ಲಿಂದ ತಂದ್ರಿ ಬಾಳೆಹಣ್ಣು ಅಂತ ಕೇಳಿದರು. ಈ ಕಾಲದಲ್ಲಿ ಚಂದ್ರ ಬಾಳೆಹಣ್ಣು ಸಿಕ್ಕದೇ ಇಲ್ಲಲ್ಲ ಅಂತ. ತೇಜಸ್ವಿ ಅವ್ರ ಮನೆಗೆ ಹೋಗಿದ್ದೆ, ಅವ್ರು ಕೊಟ್ಟರು ಅಂದೆ. ಜೋಕ್ ಮಾಡಕ್ಕೆ ಬೇರೆ ಯಾರು ಸಿಕ್ಲಿಲ್ವ ನಿಮಗೆ ಅಂದರು. ಇಲ್ಲ ರೀ, ಅವ್ರ ಮನೆಯಿಂದನೇ ಬಂದಿದ್ದೆ. ನಿಜವಾಗ್ಲೂ ಕೊಟ್ರಾ? ಒಬ್ಬ ನಾವು ಹೋದ್ರೆ ಅವ್ರ ಮನೆ ನೀರು ಕುಡಿಯೋದೇ ಕಷ್ಟ ಆಗಿತ್ತು, ನಿಮ್ಮ ಬಾಳೆಹಣ್ಣು ಕೊಟ್ಟು ಕಳಿಸಿದಾರಲ್ಲ ಅಂದರು. ಅಷ್ಟು ನನಗೊಂಥರ ಮೊದಲನೇ ನೋಟದಲ್ಲೇ ಅವರೊಟ್ಟಿಗೆ ಆತ್ಮೀಯತೆ ಬೆಳೆದ್ಬಿಡ್ತು. ಇನ್ನೊಂದು ಹಾಗೆ ಹೋಗ್ತಿದ್ದಾಗ ಒಂದು ದಿವಸ ಅಂತೂ ಅಲ್ಲಿ ಅಡುಗೆ ಮನೆಯಲ್ಲಿ ಹಲಸಿನ ಹಣ್ಣು ಸುಲಿದಿಟ್ಟಿದ್ದೀನಿ ತಿನ್ನು ಹೋಗು ಅಂದರು. ಸೀದಾ ಅಡುಗೆ ಮನೆಗೆ ಹೋದೆ. ಆಮೇಲೆ 1-2 ತೊಳೆ ಹೆದರ್ಕೊಂಡು ಇಟ್ಕೊಂಡು ತಿನ್ಕೊಂಬಂದೆ. ಮನೆಗೆ ಒಂದಷ್ಟು ಬೇಕಾದ್ರೆ ತಗೊಂಡೋಗೋ ನೀನು ಅಂತಂದರು. ಆಮೇಲೆ ಅಲ್ಲಿಂದನೇ ಬಾಚಿ ಮನೆಗೂ ತಗೊಂಡೋದೆ. ಅಷ್ಟು ನನಗೆ ಖುಷಿ ಆಗಿಬಿಡ್ತು. ಖುಷಿಯಾಗಿದ್ದ ವಿಷಯಗಳಂತಂದರೆ, ಯಾವುದೇ ಒಂದು ವಿಷಯಕ್ಕೆ ಧೈರ್ಯ ಕೊಡ್ತಾಯಿದ್ರು ಅವರು. ನೀನು ಇದು ಮಾಡು ಸಕ್ಸಸ್ ಆಗುತ್ತೆ, ಪಾಸಿಟಿವ್ ಆಟಿಟ್ಯೂಡ್. ಇಲ್ಲಿ ಈಗ ಕೆಲವು ಕೆಲಸಗಳು, ಆಮೇಲೆ ಅವ್ರದ್ದೇ ಏನಾದ್ರು ಕೆಲಸಗಳು ತಂದರೆ, ಒಂದು ವೇಳೆ ಮಿಕ್ಸಿ ತಂದರೆ ಅವ್ರದ್ದು ಫಸ್ಟೇ ಮಾಡಿಕೊಡ್ಬೇಕಿತ್ತು. ಆದರೆ ಇಲ್ಲೇ ಕುರ್ಚಿಯಾಗಿ ಕೂತ್ಬಿಡೋರು, ನನ್ನ ಮುಂದೆನೇ ಮಾಡು ಅಂತ. ಕೊನೆಗೆ ನೀನು ಕರೆಕ್ಟಾಗಿ ಮಾಡ್ತೀಯ ನೀನು, ನಂಗೆ ಇದೇ ಶಿಸ್ತಿರ್ಬೇಕು ಕೆಲಸದಲ್ಲಿ, ನನಗೆ ಇಷ್ಟ ಆಗ್ತಿದೆ ಅಂತೆಲ್ಲ ನನ್ನ ಹೊಗಳೋರು. ಅದು ನನಗೆ ಖುಷಿ ಆಗ್ತಿತ್ತು. ಅಂಥ ವ್ಯಕ್ತಿಯ ಕೈ ಹೊಗಳಿಸ್ಕೊಂಡ್ರೆ ಒಂದು ಖುಷಿನೇ ಅಲ್ವಾ. ಆ ಥರದ ವಿಷಯಗಳು. ಮತ್ತು ಇನ್ನು ತೇಜಸ್ವಿ ಅವ್ರ ಮನೆಯಲ್ಲಿ ನನಗೆ ಇನ್ನೊಂದು ಅನುಭವ ಅಂತಂದರೆ, ಅವ್ರ ಮನೆ ಮಾಡಿ ಮೇಲೆ ಒಂದು ದಿವಸ ತುಂಬ ಹಣ್ಣುಗಳಿತ್ತು, ಎಲ್ಲ ದ್ರಾಕ್ಷಿ ಹಣ್ಣಿನ ಗೊಂಚಲುಗಳು ತುಂಬ ಇತ್ತು. ನಾನೇನು ತಿಳಿದೆ, ಎಲ್ಲ ಆದಮೇಲೆ ನನಗೊಂದು ಸ್ವಲ್ಪ ಹಣ್ಣು ಕೊಡ್ತಾರೆ ತಿನ್ನೋಕ್ಕೆ ಅಂತ ತಿಳಿದೆ. ಇವ್ರದ್ದು ಕೊನೆಗೂ ಹಣ್ಣೇ ಕೊಡಲಿಲ್ಲ, ಅದನ್ನೆಲ್ಲ ಹಿಡ್ಕೊಂಡ್ರು. ಈಗ ತೊಳೆದು ಕೊಡ್ತಾರೇನೋ ಅಂತ ತಿಳಿದೆ. ಮತ್ತೆ ನೋಡಿದ್ರೆ ಅವ್ರು ಟೆರಸ್ ಮೇಲೆ ಹೋಗಿ ಅದನ್ನೆಲ್ಲ ಮರದ್ದು ಕೊಂಬೆ ಕಟ್ತಾಯಿದ್ರು. ಅವಾಗ ಗೊತ್ತಾಯ್ತು ಇದು ಯಾಕೆ ಕಟ್ತಾರೆ ಅಂತಂದರೆ, ಆ ಗಿಣಿಗಳಿಗೆ ತಿನ್ನೋಕ್ಕೋಸ್ಕರ. ಒಟ್ಟು ಕಾಡಹಕ್ಕಿಗಳಿಗೆ, ಗಿಣಿಗಳೇ ಅಂತಲ್ಲ, ಯಾವ ಥರದಾದ್ರು ಕಾಡಹಕ್ಕಿಗಳು ಬರುತ್ತೆ, ಅದು ತಿನ್ನಲಿ ಅಂತ ಹೇಳಿ ಕಟ್ತಾಯಿದ್ರು. ಅಥವಾ ಅವ್ರದ್ದು ಫೋಟೋಗ್ರಫಿಗಾದರೂ ಇರ್ಬೋದು, ಅಥವಾ ಕೆಲವು ಸಮಯದಲ್ಲಿ ಹಕ್ಕಿಗಳಿಗೆ ತಿನ್ನಕ್ಕೇನೂ ಇಲ್ಲ, ಇದನ್ನಾದರೂ ತಿನ್ನಲಿ ಅನ್ನೋ ಉದ್ದೇಶದಿಂದ ಕಟ್ತಿದ್ರೇನೋ ಗೊತ್ತಿಲ್ಲ. ನೀವು ಅವ್ರ ಮನೆ ನಿರುತ್ತರದ ಮೇಲೆ ಟೆರಸ್ ಮೇಲೆ ಹತ್ತಿ ನೋಡಿದರೆ ಅದೇ ಥರ ಕೊಂಬೆಗಳು ಬರುತ್ತೆ. ಉದಾಹರಣೆಗೆ ನಮ್ಮ ಮನೆ ಮೇಲೆ ಹತ್ತಿದ್ರು ನಿಮಗೆ ಸಿಗ್ಬೋದು. ಒಟ್ಟು ನಾನಂತೂ ಹಣ್ಣು ಕಟ್ತಾ ಇಲ್ಲ. ಹಾಗಾಗಿ ಅವರು ಹಕ್ಕಿಗಳ ಬಗ್ಗೆ ಒಲವಲ್ಲದೆ ಬರೀ ಅವುಗಳ ಫೋಟೋ ಮಾತ್ರ ಕ್ಯಾಪ್ಚರ್ ಮಾಡ್ತಿರ್ಲಿಲ್ಲ. ಅವರು ಅವುಗಳಿಗೆ ಬೇಕಾದಂಥ ಬದುಕಿಗೆ ಹಣ್ಣನ್ನು ಕೊಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಮತ್ತು ಯಾವುದಾದ್ರೂ ಒಂದು ಏನು ಹಾಳಾಗಲ್ಲ ಅನ್ನೋ ಭಾವನೆಗೆ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಟಿ ವಿ ಮುಟ್ಬೇಡ, ಅದು ಮುಟ್ಬೇಡ, ಇದು ಮುಟ್ಬೇಡ ಅಂತೀರಿ. ಅವ್ರು ಅಷ್ಟು ದೊಡ್ಡ ಕ್ಯಾಮ್ರಾ, ಹಾಳಾಗಲ್ಲ ಹಾಳಾದ್ರೆ ಏನಾಯ್ತು, ಹೋಗೋದು ಕ್ಯಾಮ್ರಾ ತಾನೆ
ಆ ಥರದ್ದು ಮನೋಭಾವ ಅವ್ರಿಗೆ. ನೀನು ಕಲ್ತ್ಕೊಳೋದು ಕಲ್ತ್ಕೋ. ಈಗ ಕಂಪ್ಯೂಟರ್ ಆಗಲಿ, ಏನು ಹೊತ್ತೋಗಿದ್ರೆ ಹೋಗ್ಲಿ ಮರಯ, ಏನು ಹೋಯ್ತು, ಕಂಪ್ಯೂಟರ್ ಸುಟ್ಟೋಯ್ತು, ಅದಕ್ಕೆ ಯಾಕೆ ನೀನು ಹೇಳ್ತೀಯಾ, ಈ ಥರದ್ದು ಮನೋಭಾವ ಅವರಿಗೆ. ಹಾಗಾಗಿ ಈ ಮನೋಭಾವಗಳು ಒಂದು ನನಗೆ ತುಂಬ ಮೆಚ್ಚುಗೆ ಆಯಿತು. ಎರಡನೇದಾಗಿ ನಂದು ಯಾವುದೋ ನಾವು ಹೇಳೋದಾದರೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಕೊಂಬರ್ತಾರೆ ನೋಡಿ, ಆ ಥರದಲ್ಲಿ ನನ್ನೊಟ್ಟಿಗೆ ಅವರೊಟ್ಟಿಗೆ ನನಗೆ ಆತ್ಮೀಯತೆ ಬೆಳೆದಿತ್ತು. ಹಾಗಾಗಿ ನನಗೆ ಅವ್ರು ತೀರೋದಾಗ ತುಂಬ ಬೇಜಾರು ಆಯಿತು. ಆದರೆ ಏನು ಮಾಡೋಕ್ಕಾಗೋದು, ಅದು ಪ್ರಕೃತಿ ನಿಯಮ.